ನೀನು ಎಂಟ್ರಿ ಕೊಟ್ಟೆ ಗೊತ್ತಾ, ಅವಾಗಷ್ಟೇ ಕಣ ನೀನು ಜಿಗ್ದಾಡ್ಕೊಂಡು ಕುಣಿದಾಡ್ಕೊಂಡು ಬರೋದನ್ನ ನೋಡಿದ್ದು. ಅದಾದ್ಮೇಲೆ ಪ್ರತಿ ದಿನ ಬರೀ ಗಾಳಿ ಹೋಗಿರೋ ಬಲೂನ್ ಥರನೇ ಬರ್ತೀಯ ಕಣ. ಏನಾಯ್ತು ಅಂತದ್ದು? ಏನ್ ಮಾಡಿದ್ರು ಏನು ಆಗ್ತಾನೆ ಇಲ್ವಲ್ಲ ಬಾಸ್. ನೋ ಪ್ರೋಗ್ರೆಸ್. ಎಷ್ಟು ಗೇರ್ ಹಾಕಿದ್ರು ಅಷ್ಟೇ, ಗಾಡಿ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಏನಾಯ್ತು? ಹೇಳಿದ್ನಲ್ಲ ಬಾಸ್, ಏನು ಗಿಡ್ತಾ ಇಲ್ಲ ಅಂತ. ಎಲ್ಲ ಸರಿ ಇದೆ, ಎಲ್ಲ ಕರೆಕ್ಟ್ ಆಗಿದೆ, ಟ್ರ್ಯಾಕ್ ಅಲ್ಲೇ ಹೋಗ್ತದೆ ಅಂತ ಅನ್ಕೋತೀನಿ. ಬಟ್ ಆಲ್ ಆಫ್ ದಿ ಸಡನ್ ಔಟ್ ಆಫ್ ಟ್ರ್ಯಾಕ್ ಆಗ್ಬಿಡುತ್ತೆ. ಸಿಗ್ನಲೇ ಸಿಗ್ತಾ ಇಲ್ಲ ಬಾಸ್. ನಾನು ಇವಾಗ ಹೇಳ್ತಾರೆ ಅವಾಗ ಹೇಳ್ತಾರೆ ಅಂತ ಬಾಯ್ ಬಿಟ್ಕೊಂಡು ತುದಿಗಾಲ ನಿಂತ್ಕೊಂಡು ಕಾಯ್ತಾ ಇರ್ತೀನಿ. ಬಟ್ ಅವ್ರು ಮಾತ್ರ ಫೈನಲಿ ಏನು ಹೇಳಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಹಿಂಗಾದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಬಾಸ್. ದಿಕ್ಕೆ ತೋರ್ಸ್ದಂಗೆ ಆಗ್ಬಿಟ್ಟಿದೆ, ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ ಬಾಸ್. ಯಾಕೋ ಪೈಲ್ವಾನ್, ಇಷ್ಟೊಂದು ಓಪ್ಲೆಸ್ ಆಗ್ಬೇಡ್ವೋ? ಹೋಪ್ಲೆಸ್ ಆಗದೆ ಇನ್ನೇನಾಗ್ಲಿ ಬಾಸ್. ಹೋಗ್ಬಿಟ್ಟೋ ಥರ ಏನು ನಡೀತಾನೆ ಇಲ್ವಲ್ಲ. ಈಗಲೇ ನೋಡಿ, ಮಧ್ಯಾಹ್ನದಿಂದ ಕಂಟಿನ್ಯೂಸ್ ಆಗಿ ಕಾಲ್ ಟ್ರೈ ಮಾಡ್ತಿದ್ದೀನಿ, ಬಟ್ ಆ ಕಡೆಯಿಂದ ಏನು ರೆಸ್ಪಾನ್ಸೇ ಇಲ್ಲ. ಕಾಲು ಪಿಕ್ ಮಾಡ್ತಿಲ್ಲ, ಅಲ್ಲಿ ಏನು ನಡೀತಿದೆ ಅಂತಾನೂ ಗೊತ್ತಿಲ್ಲ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದ್ರೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಟ್ರಾಫಿಕ್ ಮಧ್ಯೆ ಬಿಟ್ಟಂಗೆ ಆಗಿದೆ. ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಹಿಂಸೆ ಆಗ್ತಿದೆ ಬಾಸ್. ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ಪಿನ್ ಮೇಲೆ ಕುಂತ್ಕೊಂಡಾಗಿದೆ. ಏನು ನೀನು ಒಂದೇ ಸಲ ಇಷ್ಟೊಂದು ಡೈಲಾಗ್ ಹೊಡಿತೀಯಲ್ಲ? ಕಣ್ಣಿಗೆ ಬಟ್ಟೆ ಕಟ್ಟಿ ಟ್ರಾಫಿಕ್ ಬಿಟ್ಟಂಗೆ ಏಂತ್ಯ, ಪಿನ್ ಮೇಲೆ ಕೂತಂಗೆ ಏಂತ್ಯ. ಈಗ ಈ ರೇಂಜ್ ಫ್ರಸ್ಟ್ರೇಟ್ ಆಗುವಂಥದ್ದು ಏನಾಗಿದೆ? ಕಾಲೇ ಪಿಕ್ ಮಾಡ್ತಾ ಇಲ್ವಲ್ಲ ಬಾಸ್. ಇದು ಒಂದು ಮ್ಯಾಟ್ರೇನು? ಯಾವಾಗ್ಲೂ ಒಂದನ್ನೇ ಇಟ್ಕೊಂಡು ತಿಕ್ತಾಕ್ ಕೂತಿರ್ಬೇಡ, ಯೋಚನೆ ಮಾಡು. ನಿನ್ ತರ ಯಾರೇ ಕಾಲ್ ಮಾಡಿದ್ರು ಪಟ್ ಅಂತ ರಿಸೀವ್ ಮಾಡೋದಕ್ಕೆ 24/7 ಫ್ರೀಯಾಗಿ ಕೂತಿರ್ತಾರೆ ಅನ್ಕೊಂಡಿದ್ಯಾ? ಅಥವಾ ಅವ್ರಿಗೆ ಅದೇ ಕೆಲಸನಾ? ಹೆಣ್ಮಕ್ಳು ಕಣವರು, ಮನೇಲಿ ಅದು ಇದು ಕೆಲಸ ಇರುತ್ತೆ, 108 ತಾಪತ್ರ ಇರುತ್ತೆ, ಏನೋ ಒಂದು ಸಮಸ್ಯೆ ಇರುತ್ತೆ, ಫ್ರೀ ಮಾಡ್ಕೊಂಡು ಅವರೇ ಕಾಲ್ ಮೆಸೇಜ್ ಮಾಡ್ತಾರೆ. ಅದನ್ನ ಬಿಟ್ಟು ಯಾವಾಗಲೂ ಅದನ್ನ ಇಟ್ಕೊಂಡು ಕೂತಿರ್ಬೇಡ. ನೀನು ಮುಂದಕ್ಕೆ ಹೋಗೋದ್ ಕಲಿ ಪೈಲ್ವಾನ್. ಹುಡ್ಗಿರ್ ವಿಚಾರದಲ್ಲಿ ಇದೆಲ್ಲ ಕಾಮನ್ ಕಣ. ಕಾಯಿಸೋದು, ಸತಾಯಿಸೋದು, ಅಯ್ಯೋ ಅನ್ಸೋದು ಹುಡುಗರ್ನ, ಇದೆಲ್ಲ ಅವ್ರು ಟ್ರೇಡ್ ಮಾರ್ಕ್ ಇದ್ದಂಗೆ ಯಾವಾಗಲೂ ಅವ್ರು ಹುಡುಗಿನ ಅನ್ಸ್ಕೊಳ್ಳೋದು. ಹುಡುಗಿರಿಗೆ ಇದೆಲ್ಲ ಜನ್ಮ ಸಿದ್ಧ ಹಕ್ಕು. ಇಲ್ಲ, ನೀನು ಆಕಾಶಕ್ಕೆ ಏಣಿ ಆಗ್ತೀಯ ಅಂದಮೇಲೆ ಮೆಟ್ಲೆಷ್ಟಿದೆ ಅಂತ ಎಣಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೇನ? ತಲೆ ಕೆಡುತ್ತೆ ತಾನೆ? ನೀನು ಅದೇ ಕೆಲಸ ಮಾಡ್ತಾ ಇರೋದೀಗ. ಲಿಟ್ರಲಿ ನಿನ್ನ ಗುರಿ ಬರೀ ಅವಳಿಗೆ ಕಾಳು ಹಾಕೋದಷ್ಟೇ, ಅವಳನ್ನ ಒಲಿಸ್ಕೊಳ್ಳೋದಷ್ಟೇ. ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡು. ಈ ಥರ ಸಮಸ್ಯೆಗಳು, ಹರ್ಡರ್ಸ್ಗಳು 100 ಬರ್ತಾ ಇರ್ತವೆ. ತಲೆ ಕೆಡಿಸ್ಕೋಬಾರ್ದು, ನುಗ್ತಾ ಇರಬೇಕು. ಅರ್ಥ ಆಯ್ತಾ? ನಗೋ. ನಗರೆ ನನ್ನ ಪೈಲು ಅನ್ಕೊಳೋ ನೀನು. ಚೇರಪ್. ಇಲ್ಲಿ ಇವ್ರು ನೋಡಿದ್ರೆ ಹಿಂಗಾಡ್ತಾರೆ, ಅಲ್ಲಿ ಅವ್ರು ನೋಡಿದ್ರೆ ಹಂಗಾಡ್ತಾರೆ. ಸೆಂಟ್ರಲ್ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಲವ್ವೇ ಒಂದು ಪ್ರೆಷರು, ಅಂಥದ್ರಲ್ಲಿ ನಾನು ಪ್ರೆಷರ್ ತೊಗೊಂಡು ಲವ್ ಮಾಡ್ತಿದ್ದೀನಿ. ಲೈಫಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಮೀಟಿಂಗ್ನ ನಾಳೆ ಶೆಡ್ಯೂಲ್ ಮಾಡ್ಬಿಡಿ. ಓಕೆ, ಥ್ಯಾಂಕ್ ಯು. ಹಾಯ್ ಅಣ್ಣ. ಏ ಹಾಯ್ ಅಪ್ಪಿ, ಬರ್ತಾ ಇಲ್ಲಿ. ಹೇಗಿದ್ದೀವಿ ಚಿನ್ನ? ನಾನು ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಂದ. ಯಜಮಾನ್ರಲ್ಲೇ ಪಾರ್ಥನ್ ಕರ್ಕೊಂಡ್ ಬರತ್ತಾನೆ? ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಅಮ್ಮ. ನಿಮ್ಗೆ ಗೊತ್ತಲ್ವಾ, ಆಫೀಸ್ ಕೆಲಸ ಎಲ್ಲ. ಸೊ ಅನಿವಾರ್ಯವಾಗಿ ನಾನು ಒಬ್ಳೇ ಬರ್ಬೇಕಾಯ್ತು. ಇಟ್ಸ್ ಓಕೆ, ಫ್ರೀ ಇದ್ದಾಗ ಬರ್ತಾರ ಬಿಡಿ. ಅಂಡ್ ಹೆಂಡತಿ ಜೊತೆ ಗಂಡ ಬರ್ಲೇಬೇಕು ಅನ್ನೋ ರೂಲ್ಸ್ ಏನು ಇಲ್ವಲ್ಲ. ರೂಲ್ಸ್ ಅಂತ ಹೇಳಿಲ್ವೇ? ತಂದೆ ತಾಯಿ ಆದವ್ರಿಗೆ ಮಗಳ ಜೊತೆ ಅಳಿಯಾನು ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸಾರಿ ಮೇಡಮ್. ಸರಿ ಅಮ್ಮ, ನಿಮ್ಮ ಆಸೆ ಪೂರೈಸೋದಕ್ಕೂ ಅವ್ರ ಕರ್ಕೊಂಡ್ ಬರ್ತೀನಿ ಇನ್ನೊಂದಿನ. ಓಕೆ ಡನ್. ಹೌದು, ಅಪ್ಪ ಎಲ್ಲಿ? ಏನು ನಿನ್ ಗಂಡ ಮಾತ್ರ ಬಿಸಿನಾ? ನಮ್ಮ ಯಜಮಾನ್ರು ಬಿಸಿನಪ್ಪ, ಅವರು ಆಚೆಗೆ ಹೋಗಿದ್ದಾರೆ. ಓ ರಿಯಲಿ? ಸರಿ, ಅದಕ್ಕೇನು ಮನೇಲಿದಾರ, ಆಚೆ ಹೋಗಿದ್ದಾರ? ಏ ಇಲ್ಲ, ಅವಳ ಮನೇಲೇ ಇದ್ದಾಳೆ. ಮಹಿಮಾ, ನೋಡು ಕಂದ ಯಾರು ಬಂದಿದ್ದಾರೆ ಅಂತ. What a pleasant surprise. How are you? I'm good. How are you? I'm good, ಅದಕ್ಕೆ. ಏನು ನೀನು ಪಾರ್ಥ ಅಂತೂ ಪತ್ತೆನೇ ಇಲ್ಲ. ಅಟ್ಲೀಸ್ಟ್ ಒಂದು ಫೋನ್ ಮೆಸೇಜ್ ಆದ್ರೂ ಮಾಡೋದು ಬೇಡವಾ? ಅಷ್ಟು ಬಿಸಿ ಆಗ್ಬಿಟ್ಟಿದ್ದೀರಾ? ನಾವೆಲ್ಲ ನೆನಪಾಗ್ತೀವೋ ಇಲ್ವೋ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅದಕ್ಕೆ. ಅದು ಕಾಲ್ ಮಾಡಬೇಕು ಅಂತಾನೆ ಅನ್ಕೋತಾ ಇದ್ದೆ, ಬಟ್ ಸದ್ಯದ ಮನೆ ಪರಿಸ್ಥಿತಿಯಿಂದ ಕಾಲ್ ಮಾಡೋದಕ್ಕಾಗ್ಲಿಲ್ಲ ಅಷ್ಟೇ. ಮನೆ ಪರಿಸ್ಥಿತಿ ಸರಿ ಇಲ್ವಾ? ಅಂಥದ್ದೇನಾಯ್ತು? ಜೈಬ್ರೋ ಮತ್ತೆ ಕಿರಿಕ್ ಮಾಡದ್ನಾ? ಏನಂತೆ ಒಂದು ಕಂಪನಿಲಿ ಕೀ ಪೊಸಿಷನ್ ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲ ರಿಸೈನ್ ಮಾಡಿ ಬೇರೆ ಕಡೆ ಹೋಗೋದಕ್ಕೆ ಟ್ರೈ ಮಾಡಿದ್ರು.
ಪಾರ್ಥ ಅವರು ಜಯದೇವ್ ಮತ್ತೆ ಎಂಪ್ಲಾಯೀಸ್ನ ಕೂರಿಸಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನೋಡಿದ್ರು, ಆದ್ರೆ ಜಯದೇವ್ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವ್ನು ಯಾವಾಗ ತಾನೇ ಮಾಡಿದಾನೆ, ಯಾವಾಗ್ಲೂ ನಾವು ಅನ್ಕೊಂಡಿರೋದಕ್ಕೆ ಉಲ್ಟಾನೇ ಮಾಡೋದವನು. ಎಂಪ್ಲಾಯೀಸ್ಗಳ ಜೊತೆ ಸಮಾಧಾನವಾಗಿ ಕುತ್ಕೊಂಡು ಮಾತಾಡೋದ್ ಬಿಟ್ಟು ತುಂಬಾ ರೂಡಾಗಿ ಬಿಹೇವ್ ಮಾಡಿದ್ರು. ಪಾರ್ಥ ಅವರು ಅವ್ರಿಗೆಲ್ಲ ಸಮಾಧಾನ ಮಾಡಿದ್ದಾರೆ. ಪಾರ್ಥ ಅವ್ರಿಗೀಗ ಅದೇ ಟೆನ್ಷನ್ ಆಗಿರೋದು. ಸೊ ಆ ಎಲ್ಲ ಟೆನ್ಷನ್ಗಳ ಮಧ್ಯೆ ಕಾಲ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಐ ಆಮ್ ರಿಯಲಿ ಸಾರಿ ಅದಕ್ಕೆ. ಇಟ್ಸ್ ಓಕೆ ಅಪ್ಪಿ, ಐ ಅಂಡರ್ಸ್ಟ್ಯಾಂಡ್. ಗೌತಮಣ್ಣ ಹೋದ್ಮೇಲೆ ಮನೆ ಮುಂಚಿನ ಥರನೇ ಇಲ್ಲ. ಅವನಿದ್ದಿದ್ರೆ ಎಲ್ಲನೂ ನೀಟಾಗಿ ಹ್ಯಾಂಡಲ್ ಮಾಡಿರೋನು. ಹೌದು ಅದಕ್ಕೆ, ಭಾವ ಇದ್ದಿದ್ರೆ ಇಷ್ಟೊಂದು ಪ್ರಾಬ್ಲಮ್ಗಳು ಆಗ್ತಾನೆ ಇರಲಿಲ್ಲ. ಅಯ್ಯೋ ಅಪ್ಪಿ, ಸಾರಿ ಮಗಳೇ, ನಿಂಗೆ ಹೇಳದೆ ಮರ್ತೋಯ್ತು. ಭೂಮಿ ಮತ್ತೆ ಅಳಿಯಂದ್ರು ಮನೆಗೆ ಬಂದಿದ್ರು. ಬಲ್ಲಿ ಕೂತ್ಕೋ. ಭೂಮಿಕಾ, ತಟ್ಟೆಲ್ಲ ಅನ್ನ ಕಲ್ಸ್ಕೊಂಬನ್ನಿ. ಕುಡಿಯೊಳಗೆ ಊಟ ಮಾಡಿ ಬಂದು. ನಿಮ್ಮಿಬ್ಬರ ಸಮಸ್ಯೆ ಏನು ಗೊತ್ತಾ? ನಿಮ್ಗಳ ಮಧ್ಯೆ ಇರೋ ಪ್ರೀತಿ. ಅವ್ರಿಗೆ ಬೇಜಾರಾಗತ್ತೆ ಅಂತ ನೀನು, ನಿನಗೆ ಬೇಜಾರಾಗತ್ತೆ ಅಂತ ಅವರು. ಓಪನ್ ಆಗಿ ಮಾತಾಡ್ಕೊಳ್ದೆ ಈ ತರ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ನೀವೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೋಡ್ಬಲ್ಲಿ, ಎಲ್ಲಿ ಅತಿಯಾಗಿ ಪ್ರೀತಿ ಇರುತ್ತಲ್ಲ ಅಲ್ಲೆಲ್ಲ ಹೀಗಾಗೋದು ಸಹಜ. ತಲೆ ಹೋಗುವಂತ ಕಾರಣಗಳೇ ಇರಲ್ಲ. ನೀವೇ ಜಗಳ ಮಾಡ್ಕೊಂಡು ಮುನಿಸ್ಕೊಂಡು ದೂರ ದೂರ ಕೂತ್ಕೊಂಡ್ಬಿಡ್ತೀರಾ. ಇದು ನಂದೇನು ತಪ್ಪಿಲ್ಲ.